ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆಯಲ್ಲಿ ಹಾವಳಿ ಬೈರೇಗೌಡ ಮತ್ತು ಶ್ರೀ ಯೋಗಿ ನಾರಾಯಣ ಪುತ್ಥಳಿ ವಿವಾದ ತಾರಕಕ್ಕೇರಿದೆ. ಸದ್ಯ ಗುಡಿಬಂಡೆಯಲ್ಲಿ ಬಲಿಜ ಸಮುದಾಯ ಮತ್ತು ಒಕ್ಕಲಿಗ ಸಮುದಾಯದ ಮಧ್ಯ ಪುತ್ಥಳಿ ವಿಚಾರಕ್ಕೆ ಗಲಾಟೆ ನಡೆದಿದ್ದು, ನಾಡಪ್ರಭು ಕೆಂಪೇಗೌಡಗೆ ಚಪ್ಪಲಿ ಹಾರ ಹಾಕ್ತೇವೆ ಎಂದು ಬಲಿಜ ಸಮುದಾಯದ ವ್ಯಕ್ತಿಯ ಹೇಳಿಕೆಯನ್ನು ಖಂಡಿಸಿ ಇಂದು ಒಕ್ಕಲಿಗರ ಸಮುದಾಯದ ಮುಖಂಡರು ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗುಡಿಬಂಡೆ ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಮುಂಭಾಗ 2 ಗುಂಟೆ ಜಾಗವೊಂದರಲ್ಲಿ ಬಲಿಜ ಸಮುದಾಯ ಕೈವಾರ ತಾತಯ್ಯನವರ ಪ್ರತಿಮೆ ಹಾಗೂ ಒಕ್ಕಲಿಗ ಸಮುದಾಯ ಕೆಂಪೇಗೌಡ ಸ್ಥಾಪನೆಗೆ ಏಕಕಾಲದಲ್ಲಿ ಮುಂದಾಗಿದ್ದ ವೇಳೆ ಎರಡೂ ಸಮುದಾಯಗಳ ನಡುವೆ ಜಟಾಪಟಿ ಕಾರಣವಾಯಿತು. ಇದಲ್ಲದೆ ಗುಡಿಬಂಡೆ ಭಾಗದಲ್ಲಿ ಶಾಂತಿಯುತ ವಾತಾವರಣವಿದೆ, ಇದನ್ನು ಯಾರು ಹದಗೆಡಿಸಬಾರದು ಅಂತ ಒಕ್ಕಲಿಗ ಸಮುದಾಯವನ್ನು ಕಡೆಗಣಿಸುವುದನ್ನು ಸಹಿಸುವುದಿಲ್ಲ ಅಂತೇಳಿ ಕೆಂಪೇಗೌಡರ ಬಗ್ಗೆ ಕೆಟ್ಟದಾಗಿ ಮಾತನಾಡಬಾರ್ದು, ಅದು ಸರಿಯಲ್ಲ, ಅಂತವ್ರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕಾಗುತ್ತೆ ಅಂತ ಒಕ್ಕಲಿಗ ಸಮುದಾಯದ ಮುಖಂಡರು ಆಗ್ರಹಿಸಿದರು. ಒಂದು ಆಡಳಿತ ನಡೆಸಿರುವಂಥ ಬೈರೇಗೌಡರ ಪುತ್ಥಳಿ ಅನಾವರಣ ಮಾಡಬೇಕು. ಬೈರೇಗೌಡರು ಯಾವುದೋ ಒಂದು ಸಮುದಾಯದ ವ್ಯಕ್ತಿ ಅಲ್ಲ, ಎಲ್ಲ ಸಮುದಾಯದ ವ್ಯಕ್ತಿ. ಅಲ್ಲ, ಸುಮಾರು ಜನಕ್ಕೆ ಆಶ್ರಯ ಕಲ್ಪಿಸಿಕೊಟ್ಟಿದ್ದಾರೆ, ಅವ್ರಿಗೊಂದು ಜೀವನೋಪಾಯ ಕಲ್ಪಿಸಿಕೊಟ್ಟಿರೋಂಥ ವ್ಯಕ್ತಿಯ ಪ್ರತಿಮೆ ಅನಾವರಣ ಮಾಡಬೇಕಂತ ನಾವು ಆ ಜಾಗವನ್ನು ಸೂಕ್ತ ಜಾಗ ಅಂತ ನಿರ್ಧಾರ ಮಾಡಿ ಅದನ್ನು ರಿಸರ್ವ್ ಮಾಡಿ ಇಟ್ಟಿದ್ರು. ದಾರ್ಶನಿಕ ವ್ಯಕ್ತಿಗಳನ್ನು, ಮಹಾನ್ ಪುರುಷರ ಬಗ್ಗೆ ನಾವು ಮಾತಾಡಬೇಕಾದ್ರೆ ಜವಾಬ್ದಾರಿಯಿಂದ ಮಾತಾಡಬೇಕು. ಚಪ್ಪಲಿ ಹಾರ ಹಾಕ್ತಕ್ಕಂಥ ಯಾವಾಗ ಈ ಒಂದು ನಾಡಿನ ನಿರ್ಮಾತೃಗೆ ಚಪ್ಪಲಿ ಹಾರ ಹಾಕ್ತೀನಿ ಅಂತ ಮಾತಾಡಿರೋದು ತಪ್ಪು, ಅದನ್ನು ಖಂಡಿಸ್ತೀವಿ. ಆದರೆ ನಾವು ಯಾವ ಜಾತಿಯನ್ನು ಖಂಡಿಸಲ್ಲ, ಯಾವ ಜಾತಿ ಮುಖಂಡರನ್ನು ಖಂಡಿಸೋದಿಲ್ಲ. ಆ ಮಾತು ಯಾರು ಮಾತಾಡಿದಾರೋ ಆತನ ಮಾತನ್ನು ಖಂಡಿಸ್ತೀವಿ. ಹಾಗಾಗಿ ನಾವು ಈ ವಿಷಯ ಇಲ್ಲಿಗೆ ಮುಕ್ತಾಯ ಆಗಬೇಕು, ಇದು ಬೆಳೆಯಬಾರ್ದು. ನಮ್ಮ ಒಂದು ಸಮಾಜದಲ್ಲಿ ಎಲ್ಲರೂ ನೆಮ್ಮದಿಯ ಜೀವನವನ್ನು ನಡೆಸಬೇಕು, ಇದಕ್ಕೆಲ್ಲ ಅವಕಾಶ ಕೊಡಬಾರ್ದು. ಇನ್ನೊಂದು, ಅಧಿಕಾರಿಗಳು ಕೈಗೊಂಬೆಗಳಾಗಿ ಕೆಲಸ ಮಾಡಬಾರ್ದು. ಒಂದು ಸಣ್ಣ ವಿಷಯವನ್ನು ಮೊಳಕೆಯಲ್ಲಿ ಚೂಟಾಕಬೇಕಾಗ್ತದೆ. ಆ ಮೊಳಕೆಯಲ್ಲಿ ಚೂಟಾಕ್ದಿರ ಗಲಾಟೆಗಳಿಗೆ ಅವಕಾಶ ಕೊಟ್ಟಂಥ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧನೂ ಕೂಡ ಕ್ರಮ ಜರುಗಿಸಬೇಕಾಗ್ತದೆ. ಇದೇನಾದರೂ ಬೆಳೆದರೆ